ಪಂಚಾಯತ್ ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ ಅರವಿಂದ್ ಇನ್ನುವರೆಗೂ ಯಾಕೆ ಬಂದಿಲ್ಲ? ಛೇ, 10 ನಿಮಿಷ ನಾನೇ ಲೇಟಾಗಿ ಬಂದೆ. ಒಂದು ವೇಳೆ ಅವ್ರೇನಾದ್ರೂ ಬಂದು ನನಗೋಸ್ಕರ ಕಾದು ಹೋದ್ರ? ನನಗಾಗಿ 10 ನಿಮಿಷ ಅಲ್ಲ 10 ವರ್ಷ ಕೂಡ ಬೇಕಾದ್ರೂ ಕಾಯ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಎಲ್ಲಾದ್ರೂ ಕಾಲೇಜಿನ ಹತ್ರ ಇರ್ಬೋದು, ಹೋಗಿ ಅವ್ರನ್ನೇ ಕರೆದುಕೊಂಡು ಬಂದ್ರಾಯ್ತು. ಇದೇನು ಅಂಬಿಕಾ, ರೆಕ್ಕೆ ಬಲಿತ ಹಕ್ಕಿ ಹಾಗೆ ಹಾರಾಡುತ್ತಾ ಅವಸರ ಪಟ್ಟು ಆತುರದಿಂದ ಹೊರಟಿರುವೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದನ್ನು ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತದ ಸವಿಜೇನನ್ನು ಸಮಯಕ್ಕೆ ಸರಿಯಾಗಿ ಬರಲಾರದ ದುಂಬಿಯ ದಾರಿಯನ್ನು ಕಾಯ್ದು ಕಂಗಾಲಾಗಿರುವೆಯಾ? ನೋ, ಅದಕ್ಕಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ. ನೋಡು, ಭಯ ಪಟ್ಟುಕೊಳ್ಳೋದಕ್ಕೆ ನಾನೇನೋ ದಿಕ್ಕಿಲ್ಲದ ಹಕ್ಕಿ ಅಲ್ಲ, ಹೆತ್ತವರ ರಾಷ್ಟ್ರೀಯಲ್ಲಿ ಬೆಳೆದ ಪಕ್ವವುಳ್ಳ ಹಕ್ಕಿ ನಾನು. ಒಂದು ವೇಳೆ ಈ ಹಕ್ಕಿ ಆಕಾಶದಲ್ಲಿ ಹಾರಾಡಬೇಕಾದ್ರೆ ಈ ಹಕ್ಕಿಯ ರೆಕ್ಕೆಯನ್ನು ಕಡ್ದು ಹಾಕೋಕೆ ರಣ ಹದ್ದುಗಳೇನಾದ್ರೂ ಕೈ ಹಾಕಿದ್ದು ನಿಜವಾದ್ರೆ ಆ ರಣ ಹದ್ದನ್ನ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ಮಾಂತೇಶ್, ನಾನು ಕೂಡ 3 ವರ್ಷದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ಕಾಲೇಜ್ ದಿನಗಳಲ್ಲೂ ಕೂಡ ನೀನು ನನ್ನ ಬೆನ್ನ ಹಿಂದೆನೇ ಇದ್ದೆ. ಯಾಕೆ ಆ ರೀತಿ ಮಾಡ್ತಾ ಇದ್ದೀಯಾ? ಅಂದ್ರೆ ನನ್ನ ಮೇಲೆ ನಿನಗೆ ಅಷ್ಟೊಂದು ದುರಾಸೆನಾ? ಮಾಂತೇಶ್, ಹೇಳು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ಮಾರ್ಕೆಟ್ ನಲ್ಲಿ ಸಿಗುವ ಮಾವಿನ ಹಣ್ಣು ಅಂತ ತಿಳಿದುಕೊಂಡಿದ್ಯಾ ಅಥವಾ ನಿನ್ನ ಕಾಲಿನ ಧೂಳು ಅಂತ ತಿಳಿದುಕೊಂಡಿದ್ಯಾ? ಅಂಬಿಕಾ, ನಿನ್ನಂತ ಯೌವನದ ಹೆಣ್ಣುಗಳನ್ನು ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಎಂದು ನಾ ತಿಳಿದುಕೊಂಡಿದ್ದೇನೆ. ಈ ಬೆಣ್ಣೆಯಂತ ಹೆಣ್ಣು 3 ವರ್ಷಗಳ ಹಿಂದೆ ನನಗೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು. ಆ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿತು, ನಿಜ. ಆದರೆ ನಿನ್ನ ಪ್ರಿಯಕರ ಅರವಿಂದ್ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಆ ಹಾಲಿಗೆ ಹೆಪ್ಪು ಹಾಕಿಬಿಟ್ಟ. ಹಾಲಿನಿಂದ ನೀನು ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ತುಂಬಿ ನಿಂತಿತು ನಿನ್ನ ಹಂಬಲ. ಈಗ ನೀನು ಮೊಸರಿನಿಂದ ಬೆಣ್ಣೆಯಾಗಿ ಮತ್ತೆ ಬಂದು ನನ್ನ ಕಣ್ಣು ಮುಂದೆ ನಿಂತಿರುವೆ. ಈ ಹೊತ್ತನ್ನು ನಾ ಕಳೆದುಕೊಂಡರೆ ತುಪ್ಪವಾಗಿ ನೀನು ದೇವರಿಗೆ ಮೀಸಲಾಗಿರುವೆ. ಅದಕ್ಕಾಗಿ ಬೆಣ್ಣೆಯಂತ ನಿನ್ನ ಯೌವನವನ್ನು ಯಾರ ಕಣ್ಣಿಗೂ ಕಾಣುವಂತೆ ರಸಿಕನಾಗಿ ತಿನ್ನಬೇಕೆಂಬ ಹಂಬಲದಿಂದ ಓಡೋಡಿ ಬಂದಿದ್ದೇನೆ. ನೀನು ಮನಸ್ಸಿನಿಂದ ಒಪ್ಪಿದ್ರೆ ಸರಿ, ಇಲ್ಲದೆ ಹೋದರೆ ಕದ್ದು ತಿನ್ನಲು ಹೇಸುವುದಿಲ್ಲ ಈ ಕಟುಕ. ಮುಚ್ಚ ಬಾಯ್ನ ಅಡ, ನಿನ್ನಂತ ಕಟುಕರ ಮಾತಿಗೆ ಹೆದರುವ ಹೇಳೋ ನಾನಲ್ಲ. ನೀ ತಿಳಿದುಕೊಂಡ ಹಾಗೆ ಬೆಣ್ಣೆಯ ಪಾತ್ರೆನ ಹಾಗೆ ತೆರೆದಿಟ್ಟಿದ್ದೀನಿ ಅಂತ ತಿಳಿದುಕೊಂಡಿದ್ದೀಯಾ? ಇಲ್ಲ, ಅದನ್ನ ಭದ್ರವಾಗಿಟ್ಟಿದ್ದೀನಿ. ಒಂದು ವೇಳೆ ನೀನೇನಾದ್ರೂ ಕೈ ಹಾಕಿದ್ದು ನಿಜವಾದ್ರೆ ನಿನಗೆ ಸಿಗುವುದು ಬೆಣ್ಣೆ ಅಲ್ಲ, ಬೆತ್ತದ ಮರೆಗಳು. ಲೇ ಹುಚ್ಚು ಹೆಂಡೆ, ನನ್ನಿಚ್ಛೆಯನ್ನು ನೀನು ತುಚ್ಛವಾಗಿ ಕಂಡಿದ್ದೆ. ಆದರೆ ನಿನ್ನ ಯಾವ ಅಂಗದಲ್ಲಿ
ಚೆನ್ನಾಗಿ ಕೆಡಿಸಬೇಕಾಗುತ್ತದೆ. ನೋಡು, ನೀನು ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲದೆ ಹೋದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತು. ಇಚ್ಛೆ ಇಲ್ಲದ ಹೆಣ್ಣನ್ನ ಈ ರೀತಿ ತುಚ್ಛೀಕರಿಸಿ ಮಾತಾಡ್ತಾ ಇದೆಯಲ್ಲ, ನೀನೆಂಥವನು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಮಾತನ್ನ ಮಾತಾಡ್ದೆ ಆದ್ರೆ ಈ ನಿನ್ನ ಮುಂಡದಿಂದ ನಿನ್ನ ರುಂಡವನ್ನೇ ಬೇರ್ಪಡಿಸಬೇಕಾಗತ್ತೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಅಂತ. ನೋಡುವಂತೆ ಈ ರೀತಿ ಒತ್ತಾಯ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಆ ರೀತಿ ಒತ್ತಾಯ ಮಾಡಿದ ನಿಜವಾದ್ರೆ ಹಾವಿನನ್ನ ಕೆಣಕಿದಂತೆ. ದಯವಿಟ್ಟು ಹುತ್ತದಲ್ಲಿ ಕೈ ಹಾಕಿ ನಿನ್ನ ಸಾವಿಗೆ ನೀನೇ ಕಾರಣನಾಗ್ಬೇಡ. ಸ್ವಲ್ಪ ಎಚ್ಚರದಿಂದಿರು. ಎಚ್ಚರ? ನಿನ್ನ ಎಚ್ಚರದ ಉಪದೇಶದ ತತ್ವದ ಮಾತುಗಳು ನನ್ನ ಚಪ್ಪಲಿಯ ಸಮಾನ. ನನ್ನ ಛಲದ ಬಯಕೆಯಲ್ಲಿ ಹಂತ ಹಠ ಮಾಡಿ ಹೆಣ್ಣಾದರೂ ಸರಿ, ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಎಂದು ಮುಟ್ಟದೆ ಬಿಟ್ಟವನಲ್ಲ ಈ ಮಹಾಂತೇಶ. ನೋಡು ಅಂಬಿಕಾ, ಇದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಘನತೆಯನ್ನು ಕಳೆದುಕೊಳ್ಳುವ ಹೇಳಿ ನಾನಲ್ಲ. ಹುತ್ತಿನಲ್ಲಿರುವ ಹಾವನ್ನು ಕೆಣಕಿದರೆ ಅಪಾಯಕ್ಕೆ ಮೂಲವೆಂಬುದು ನಿನ್ನ ತತ್ವದ ಮಾತಿನಿಂದ ತಿಳಿದುಕೊಂಡೇ ನಿಜ. ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿಯ ನಾಲಕ್ಕೆ ನೃತ್ಯ ಮಾಡಿಸುವ ನಿಪುಣನು ನಾನು. 10 ಹಾವುಗಳ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಎಂದಾಗ ಯಥಸ್ಥಿತ ನಿನ್ನಂತ ಸಣ್ಣ ಜಾತಿ ಹೆಣ್ಣು ನನ್ನ ಕಣ್ಣಲ್ಲಿ ಸಣ್ಣ ಹುಳುವಾಗಿ ಕಾಣುವುದು. ಆದೇಶ್ ನೋಡ, ಕಂಡಂತೆ ಬೊಗಳಿ ಹೆಣ್ಣನ್ನ ಸಣ್ಣ ಜಾತಿ ಹೆಣ್ಣು ಅಂತ ಹೇಳಬೇಡ. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಒಂದು ಸಾರಿ ಭಾರತೀಯ ಇತಿಹಾಸದ ಪುಟವನ್ನ ತಿರುವಿ ಹಾಕಿ ನೋಡು, ಹೆಣ್ಣು ಏನು ಅಂತ ನಿನಗೆ ಆವಾಗ ಅರ್ಥವಾಗುತ್ತೆ. ನೋಡು, ಹಿಂದೆ ವಿಶ್ವಾಮಿತ್ರ ಕೂಡ ನೇಣಿಗೆಗಾಗಿ ಮಾರಿ ಹೋಗಿ ಮಣ್ಣು ಮುಕ್ಕಿ ಹೋದ. ದ್ರೌಪದಿ ಸೀರೆ ಸೆಳೆಯೋದಕ್ಕಿಂತ ಬಂದ ಆ ದುಶ್ಯಾಸನನು ಕೂಡ ಮಣ್ಣು ಮುಕ್ಕಿ ಹೋದ. ಸೀತೆಯನ್ನು ಹೊತ್ತುಕೊಂಡು ಹೋಗಲು ಬಂದ ರಾವಣ, ಅವನು ಕೂಡ ಮಣ್ಣು ಮುಕ್ಕಿ ಹೋದ. ಅಂದ್ಮೇಲೆ ನೀನೇ ಯಾವ ಲೆಕ್ಕ? ನೋಡು, ಸೃಷ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳು ಏನು ಅಂತ ಅರ್ಥವಾಗಿಲ್ಲ ಅಂದಮೇಲೆ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಿನ್ನಿಂದ ಸಾಧ್ಯನಾ? ಹೆಚ್ಚಿಗೆ ಮಾತಾಡ್ರೆ ಸುಮ್ಮನೆ ಹೊರಟು ಹೋಗಲಿಂದ. ಐ ಸೇ ಗೆಟ್ ಔಟ್. ಲೇ ಅಂಬಿಕಾ, ಹೊರಟು ಹೋಗಲು ಬಂದಿದ್ದರೆ ಹರೆಯದ ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ. ಲೇ ಹುಚ್ಚು ಹೆಣ್ಣೆ, ಹೆಣ್ಣಿನ ಇತಿಹಾಸ ಹೇಳುವ ನೀನು ನಿನ್ನ ದುರಂತ ಪುಸ್ತಕದಲ್ಲಿ ಪುರುಷನ ಪೌರುಷದ ಪುಟವನ್ನೇ ತಿರುವಿರುವೆ. ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧ. ಮನೆ, ಮಾರು, ಆಸ್ತಿ, ಐಶ್ವರ್ಯ ಎಲ್ಲ ಸರ್ವನಾಶವಾದರೂ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಚಿಂತೆ ಇಲ್ಲ. ಇಷ್ಟು ಆಗಬೇಕೆಂಬ ಹಣದವನು ನಾನು. ನೋಡು ಅಂಬಿಕಾ, ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದೆ ಹೋದರೆ ನಿನ್ನ ದೇಹವನ್ನು ಕೊಕ್ಕುವ ರಣಹದ್ದು ನಾನಾಗಬೇಕಾಗುತ್ತದೆ. ನೋಡ, ಒಂದ್ ಹೆಜ್ಜೆ ಮುಂದಿಟ್ಟು ಬಂದಿದ್ಯಾದ್ರೆ ನಿನಗೇನೆ ನಾಳೆ ಆಗಿದೆ ಅಷ್ಟೇ. ಇನ್ನು ಮುಂದಾದ್ರೂ ಈ ದುರ್ಬುದ್ಧಿನೆಲ್ಲ ಬಿಟ್ಟು ಸುಜ್ಞಾನಿ ಅಂದ್ರೆ ಬಾಳುವುದನ್ನು ಕಲ್ತ್ಕೋ. ಅದನ್ನ ಬಿಟ್ಟಿದ್ದೆ ನಿಜವಾದ್ರೆ ನನ್ನ ಕೈಯಲ್ಲಿ ನಿನ್ನ ಅಂತ ಕಾಣಬೇಕಾಗತ್ತೆ. ನನ್ನ ಅಂತ ಕಾಣಬೇಕೆಂದು ಬಂದ ಸಾವಿರಾರು ರಕ್ತಕ್ಕೆ ಹುಟ್ಟಿದ ಸೂಳೆಯ ಮಕ್ಕಳೇ ಹೋಗಿರುವಾಗ ಯಕಶ್ಚಿತ ನೀನು ಬಳೆ ತೊಟ್ಟ ಹೆಣ್ಣು, ನಾನೇನು ಮಾಡಬಲ್ಲೆ? ನೋಡು ಅಂಬಿಕಾ, ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ. ನನ್ನ ನಾಟಕದ ನಾಂದಿಯ ಮೊದಲನೆಯ ದೃಶ್ಯವೇ ನಿನ್ನ ಶೀಲ. ಬಿಡೋದಿಲ್ಲ. ದಯವಿಟ್ಟು ಈ ರೀತಿ ಹಠಕ್ಕೆ ಬಿದ್ದು ಅವಮಾನಕ್ಕೆ ಗುರಿ ಆಗ್ಬೇಡ. ಬಿಟ್ಬಿಡ ನನ್ನ. ಈ ನಾಟಕದಲ್ಲಿ ನೀನು ನಾಯಕಿ ಆದರೂ ಸರಿ, ಖಳನಾಯಕಿ ಆದರೂ ಸರಿ, ನೀನು ನನ್ನ ಒಳಗಲೇಬೇಕು. ಇನ್ನೊಂದು ಸಾರಿ ಈ ರೀತಿ ಮಾತಾಡ್ದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಾಗೋದಿಲ್ಲ. ಕತ್ತೆ, ನಿನ್ನಂತ ಕತ್ತೆಗೆ ಲತ್ತೆ ಪೆಟ್ಟು ಕೊಟ್ಟಾಗಲೇ ಒಳ್ಳೇದು.
अंबिका 200 नहीं 500 नहीं 1000 नहीं जीतना भी ले लो मगर तुम मुझे एक पप्पी दे दो अंबिका एक पप्पी दे दो अंबिका ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆ ಮುಟ್ಟಿ ಮತ್ತಷ್ಟು ನನ್ನನ್ನು ರೊಚ್ಚಿಗೆ ಎಬ್ಬಿಸಿ ಬಿಟ್ಟೆಯ ಈಗ ನಾನು ಹೆಡೆ ತುಳಿದ ಘಟ ಸರ್ಪ ಈ ಕಾಲ ಗೆದ್ದ ಘಟ ಸರ್ಪ ಯಾವ ಸಮಯದಲ್ಲಿ ಕಚ್ಚುವುದೋ ಹೇಳಲಿಕ್ಕಾಗುವುದಿಲ್ಲ ಅಂಬಿಕಾ ನಾನು ಮನಸ್ಸು ಮಾಡಿದ್ದರೆ ನಿಂತ ಜಾಗದಲ್ಲಿ ನಿನ್ನನ್ನು ಗುಂಡಿಟ್ಟು ಮಣ್ಣು ಪಾಲು ಮಾಡಬಹುದಾಗಿತ್ತು ಆದರೆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ತಡೆದಿದ್ದೇನೆ ಏಕೆ ಗೊತ್ತೇ ನಿನ್ನೊಂದಿಗೆ ಸರಸವಾಡಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ ಇದೇ ಒಂದು ಕಾರಣಕ್ಕಾಗಿ ನೀನು ದಕ್ಕಿ ಹೋದಿ ಇದೇ ರೀತಿ ನೀನು ಮುಂದುವರೆದಿದ್ದಿ ಆದರೆ ನಿನ್ನ ಜೀವನದಲ್ಲಿ ಬೆಂಕಿ ಬೀಳುವುದು ಗ್ಯಾರಂಟಿ ಅಂಬಿಕಾ ಅಂಬಿಕಾ ನೀನೆಷ್ಟೇ ತಿರಸ್ಕರಿಸಿದ್ರು ನಾನು ಮಾತ್ರ ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸುತ್ತೇನೆ ಅಂಬಿಕಾ ಐ ಲವ್ ಯು ಅಂಬಿಕಾ ಐ ಲವ್ ಯು
ಇದು ನನಗಲ್ಲ, ಇದು ಕನಸು.